ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 57ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ್ರಿ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 57. 57ನೇ ಅಧ್ಯಾಯದಲ್ಲಿ ಕರ್ತನಾದ ದೇವರ 20 ಸಂದೇಶಗಳನ್ನು ನಾವು ನೋಡಿಕೊಳ್ಬೋದು. ಎಲ್ಲ ಚಿಕ್ಕ ಚಿಕ್ಕ ಸಂದೇಶಗಳು, ಆದರೆ ಈ ಚಿಕ್ಕ ಅಧ್ಯಾಯ 21 ವಚನಗಳು ಇದರಲ್ಲಿ ಇರ್ತವೆ. ಆದರೂ ಕೂಡ ಇದರಲ್ಲಿ ಒಂದು 20 ಸಂದೇಶಗಳನ್ನು ನಾವು ನೋಡಿಕೊಳ್ಬೋದು. 21 ವಚನದಲ್ಲಿ 21 ಸಂದೇಶಗಳನ್ನು ಕೂಡ ನಾವು ನೋಡಿಕೊಳ್ಬೋದು. ಆದರೆ ಮೊದಲನೇ ಸಂದೇಶ ನಾವು ಬೇರೆಯವರಿಗೆ ಇರುವಂಥ ಸಂದೇಶ, ಅದನ್ನು ಒಳಪಡಿಸೋದಿಲ್ಲ. ಅದೇನಂತ ಹೇಳಿದ್ರೆ, ದೇವರು ತನ್ನ ಜನರ ವಿಷಯದಲ್ಲಿ ಆತನು ಬಹಳ ತನ್ನನ್ನು ಬಿಟ್ಟು ಹೋದಂಥವ್ರ ವಿಷಯದಲ್ಲಿ ಮೊದಲನೇ ವಚನದಿಂದ 13ನೇ ವಚನದವರೆಗೆ ಆತನು ತನ್ನ ದುಃಖವನ್ನು, ಕೋಪವನ್ನು ತೋರಿಸುವ ಆತನಾಗಿದ್ದಾನೆ. ಅದು ಮೊದಲನೇ ಸಂದೇಶ. ಅದು ಅಲ್ಲದೆ ಇನ್ನು 20 ಸಂದೇಶಗಳಿದೆ. ಆದರೆ ದೇವರ ಮನಸ್ಸಿನಲ್ಲಿರುವಂಥ ಒಂದು ದುಃಖ ಮೊದಲನೇ ವಚನದಲ್ಲಿದೆ. ಅದೇನೆಂದರೆ, ಸಜ್ಜನರು ನಾಶವಾಗುತ್ತಾರೆ, ಸದ್ಭಕ್ತರು ಗತಿಸುತ್ತಾರೆ. ಸಜ್ಜನರು, ಸದ್ಭಕ್ತರು, ಶಿಷ್ಟರು, ಈ ರೀತಿಯಾಗಿ ದೇವರು ತನ್ನ ಭಕ್ತಾದಿಗಳ ವಿಷಯದಲ್ಲಿ ಆತನು ಚಿಂತಿಸ್ತಾನೆ. ಅದನ್ನು ಓದಿದಾಗ ನನಗೆ ಕೀರ್ತನೆಗಾರನು ಕೂಡ ಅದೇ ರೀತಿಯಾಗಿ ಪ್ರಲಾಪಿಸಿದಂಥ ಅಥವಾ ದುಃಖಪಟ್ಟಂಥ ಒಂದು ಸಂಗತಿಯನ್ನು ನಾವು ನೋಡ್ಬೋದು. ಯಾವ ರೀತಿಯಾಗಿ ಕೀರ್ತನೆಗಾರನು ಬಹಳ ದುಃಖದಿಂದ 12ನೇ ಅಧ್ಯಾಯ, ಯೆಹೋವನೇ ರಕ್ಷಿಸು, ಯೆಹೋವನೇ ರಕ್ಷಿಸು. ಯಾಕೆ? ಭಕ್ತರು ಮುಗಿದು ಹೋಗಿದ್ದಾರೆ. ದ ಗಾಡ್ಲಿ ಹ್ಯಾಸ್ ಸೀಸ್ಡ್. ಅದೇ ಮಾತು ಇಲ್ಲಿ ಕೂಡ ಹೇಳುವಾತನಾಗಿದ್ದಾನೆ. ಮೀಕ 7ನೇ ಅಧ್ಯಾಯದಲ್ಲಿ ಕೂಡ ಅದೇ ಮಾತು ಬರುತ್ತಿದೆ. ಆದುದರಿಂದ ದೇವರು ಕಠಿಣವಾದ ಒಂದು ಸಂದೇಶವನ್ನು ತನ್ನ ಮಾಟಗಾತಿಯ ಮಕ್ಕಳ ಬಗ್ಗೆ ಅಥವಾ ಹಿಂಜಾರಿದಂಥ ತನ್ನ ಜನರ ಬಗ್ಗೆ ಒಂದು ದೊಡ್ಡ ಸಂದೇಶವನ್ನು, ಯಾಕಂದರೆ ಅವರು ದೇವರನ್ನು ಬಿಟ್ಟವರಾಗಿದ್ದರಿಂದ ಗದರಿಸಿ ಅವರಿಗೆ ತನ್ನ ಮನಸ್ಸಿನಲ್ಲಿರುವಂಥದ್ದನ್ನು ವ್ಯಕ್ತಪಡಿಸಿ, ಆನಂತರ ದೇವರು 13ನೇ ವಚನದಿಂದ ಕೊನೆಯವರೆಗೆ ಅಂದರೆ 21ನೇ ವಚನದವರೆಗೆ ಆತನು ಒಂದು 20 ಸಂದೇಶಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ 13ನೇ ವಚನದ ಕೊನೆ ಭಾಗ, ನನ್ನನ್ನು ಆಶ್ರಯಿಸುವವನು, ಅಂದರೆ ದೇವರ ಮೊದಲನೇ ಸಂದೇಶ ಏನಂದರೆ ಆತನನ್ನು ಆಶ್ರಯಿಸಿಕೊಳ್ಬೇಕು. ಸರಿ, ಆತನನ್ನು ಆಶ್ರಯಿಸಿಕೊಂಡ್ರೆ ಏನಾಗ್ತದೆ? ದೇಶವನ್ನು ಅನುಭವಿಸ್ತಾರೆ. ಸರಿ, ಆತನನ್ನು ಕೊಂಡ್ರೆ ಏನಾಗ್ತದೆ? ಹೌದು, ಆತನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುತ್ತಾರೆ. ಹಾಗಾದರೆ ದೇವರು ಕೆಲವು ವಿಷಯಗಳನ್ನು ರಿಸರ್ವ್ ಮಾಡಿಟ್ಟಿದ್ದಾನೆ, ಮುಂಗಡವಾಗಿ ಸ್ಥಾಪಿಸಿ, ಸಿದ್ಧಪಡಿಸಿ, ಕ್ರಮಪಡಿಸಿ ಇಟ್ಟಿರುವಂಥದ್ದು ಬಹಳ ಆಶ್ಚರ್ಯವಾದದ್ದು. ಯಾಕಂತೇಳಿದರೆ, ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಮೊದಲನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ,
ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಝೀರೋ. ಆದ ಕಾರಣ ದೇವರು ತನ್ನ ಜನರಿಗೋಸ್ಕರವಾಗಿ, ಆತನನ್ನು ಪ್ರೀತಿಸುವವರಿಗಾಗಿ, ಆತನಿಗಾಗಿ ಕಾದಿರುವವರ ಪರವಾಗಿ ಅನೇಕ ವಿಷಯಗಳನ್ನು ಆತನು ಸಿದ್ಧ ಮಾಡಿಟ್ಟಿದ್ದಾನೆ. ಸರಿ, ಅದು ಮೊದಲನೇ ಸಂದೇಶ ದೇವರು ಕೊಟ್ಟಿದ್ದು 57ನೇ ಅಧ್ಯಾಯ ಯೆಶಾಯನ ಗ್ರಂಥ 13ನೇ ವಚನದ 2ನೇ ಭಾಗ. ಅದೇನೆಂದರೆ, ದೇವರು ಆತನನ್ನು ಆಶ್ರಯಿಸಬೇಕಂತ ಬಯಸ್ತಾನೆ. ಎರಡನೇದಾಗಿ 15ನೇ ವಚನದಲ್ಲಿ ಇನ್ನೊಂದು ಮಾತು, ಸದಮಲ ನೆನೆಸಿಕೊಂಡ ಶಾಶ್ವತ ಲೋಕದಲ್ಲಿ ಇರುವಾತನು ಪವಿತ್ರ ನೆನೆಸಿಕೊಂಡ ಆತನು. ಯಾಕಂತ ಹೇಳಿದರೆ, ಮೊದಲನೇ ವಚನದಿಂದ 13ನೇ ವಚನದವರೆಗೆ ಅಪವಿತ್ರತೆ, ವಿಗ್ರಹ ಮತ್ತು ದೇವರಿಗೆ ಇಷ್ಟವಲ್ಲದ್ದು, ದ್ರೋಹ, ಇವೆಲ್ಲ ಮಾತಾಡಿಬಿಟ್ಟು ಈಗ ದೇವರು ತನ್ನನ್ನು ಆಶ್ರಯಿಸಿಕೊಳ್ಬೇಕಂತ ಬಯಸ್ತಾನೆ. ಮತ್ತು 15ನೇ ವಚನದಲ್ಲಿ ಆತನು ಸದಮ ನೆನೆಸಿಕೊಂಡಿದ್ದಾನೆ. ಸದಮಲನು ಅಂದರೆ ಪವಿತ್ರ ನೆನೆಸಿಕೊಂಡ ಆತನು ಎಂಬುದಾಗಿ ಹೇಳಿಬಿಟ್ಟು, ಮೂರನೇ ಒಂದು ಸಂದೇಶ, ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ. ನಿತ್ಯ ನಿವಾಸಿಯಾದ ಮಹೋನ್ನತ. ತಾತ್ಕಾಲಿಕವಾದಂಥ ವಿಷಯಗಳಿಗೆ ಇವರೆಲ್ಲರೂ ತಮ್ಮ ಜೀವನವನ್ನು ವೆಚ್ಚ ಮಾಡಿದರು 1ರಿಂದ 13 ವಚನಗಳಲ್ಲಿ. ಆದರೆ ದೇವರು ಹೇಳ್ತಾರೆ, ನಿತ್ಯ ನಿವಾಸಿ ಆತನ ಜೊತೆಯಲ್ಲಿ ನಾವು ಕೂಡ ನಿತ್ಯವಾಗಿ ನಿವಾಸಿಸ ಬಯಸ್ತಾನೆ. ಮತ್ತು 4ನೇದಾಗಿ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ, ಅಲ್ಲಿ ಕೂಡ ಒಂದು ಆಲಯ ಇದೆ. ಆ ಪವಿತ್ರಾಲಯದಲ್ಲಿ ವಾಸಿಸುವ ನಾನು. ಹೌದು, ಈಗ ಒಂದು ಸಂದೇಶ ಕೊಡ್ತಿದ್ದಾರೆ ದೇವರು. ಅದೇನೆಂದರೆ, ಜಜ್ಜಿ ಹೋದ ದೀನ ಮನಸ್ಸೊಂದಿಗೆ. ನೋಡ್ರಿ, ದೇವರು ಮೇಲೆ ಇದ್ದಾರೆ, ಆದರೂ ಕೂಡ ಭೂಲೋಕದಲ್ಲಿ ಯಾರಾದರೂ ಜಜ್ಜಿ ಹೋದ ಮನಸ್ಸು ಹೊಂದಿದವರಿದ್ದಾರ, ಅವರೊಂದಿಗೂ ಇರ್ತಾರಂತೆ. ಅವರೊಂದಿಗೆ ದೀನ ಮನದೊಂದಿಗೆ ಇದ್ದು, ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು, ಅಂದರೆ ದೀನನ ಆತ್ಮ ಜಜ್ಜಿ ಹೋಗಿದ್ದಾರೆ, ಈಗ ದೀನಾತ್ಮ ಹೊಂದಿದವರಿಗಿದ್ದಾರೆ. ಅಲ್ಲಿ ಕೂಡ ದೇವರು ಇರುವಾತನಾಗಿದ್ದಾನೆ. ದೇವರ ನಿವಾಸ ಪರಲೋಕ. ಆದರೆ ಜಜ್ಜಿದ ಹೃದಯ ನನ್ನಲ್ಲಿದ್ದರೆ ನನ್ನಲ್ಲಿ ದೇವರು ವಾಸ ಮಾಡ್ತಾರೆ. ದೀನ ಆತ್ಮ ನಾನು ಹೊಂದಿದರೆ ದೇವರು ನನ್ನ ಹತ್ರ ಕಂಫರ್ಟಬಲ್ ಆಗಿರ್ತಾರೆ. ಕೆಲವರು ಮನಸ್ಸಿನಲ್ಲಿ ನನಗೆ ಅನಿಸ್ತದೆ, ದೇವರು ಇದ್ದು ಅಯ್ಯೋ ನಾನು ಎಷ್ಟು ದುಃಖದಿಂದ ಇರಬೇಕಾಗ್ತದೆ ಎಂಬುದಾಗಿ ಅನಿಸಿಕೊಳ್ಳಬಾರದು. ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದಾನೆ. ಹೌದು, ದೇವರು ಉಜ್ಜೀವಿಸುವವನಾಗಿದ್ದಾನಂತ್ರಿ. ಅದನ್ನು ಇನ್ನಷ್ಟು ಆ್ಯಕ್ಟಿವೇಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹೌದು, ದೀನ ಮನಸ್ಸು, ಜಜ್ಜಿ ಹೋದ ಮನಸ್ಸು ಮತ್ತು ದೀನಾತ್ಮ ಇವೆರಡು ಇರುವಾಗ ದೇವರು ತನ್ನ ಸನ್ನಿಧಾನವನ್ನು, ಕೆಲವು ಸಾರಿ ನಾವುಗಳು ಯಾಕೆ ದೇವರ ಸನ್ನಿಧಾನವನ್ನು ಅನುಭವಿಸುವುದಿಲ್ಲ? ಅದಕ್ಕೆ ಒಂದು ಕಾರಣ ಇರಬಹುದು, ನಾವು ವಿಶ್ವಾಸಕ್ಕಿಂತಲೂ ಅನಿಸಿಕೆಗೆ, ಫೀಲಿಂಗ್ಗೆ, ಭಾವನೆಗೆ ಪ್ರಾಮುಖ್ಯತೆ ಕೊಡ್ತೇವೆ, ಒಂದು ಕಾರಣ. ಇನ್ನೊಂದು ಕಾರಣ, ನನ್ನಲ್ಲಿ ಜಜ್ಜಿ ಹೋದ ದೀನ ಮನಸ್ಸು ಇಲ್ಲ. ದೀನಾತ್ಮ ನನ್ನಲ್ಲಿದ್ದರೆ ದೇವರು ನಿವಾಸಿಸ್ತಾನೆ. ಪರಲೋಕವನ್ನು ಯಾವ ರೀತಿಯಾಗಿ ದೇವದೂತರು ಅನುಭವಿಸ್ತಾರೋ ಆ ರೀತಿಯಾಗಿ ಭೂಲೋಕದಲ್ಲಿ ದೀನನು, ಮನಮುರಿದವನು ಅನುಭವಿಸಲಿಕ್ಕೆ ಸಾಧ್ಯ. ಅದನ್ನು ದೇವರು ಇನ್ನಷ್ಟು ಜೀವಿಸ ಮಾಡಿದಾಗ ಆ ಅನ್ಯೋನ್ಯತೆ. 8ನೇ ಸಂದೇಶ
ನಾನು ಸರ್ವದಾ ವ್ಯಾಜ್ಯವಾಡೇನು. ದೇವರು ವ್ಯಾಜ್ಯವಾಡೋದಿಲ್ಲ ಅಂತ ಹೇಳ್ತಾರೆ. ನನ್ನ ಆತ್ಮಿಕ ನಾಯಕರ ಹತ್ರ ಯಾರಾದರೂ ವಾಗ್ವಾದ ಮಾಡಿದರೆ ನಾನು ಕೆಲವು ಸಾರಿ ನೋಡಿದ್ದೇನೆ. ಹೌದಾ ಬ್ರದರ್, ಪ್ಲೀಸ್ ಬಿಲೀವ್ ವಾಟ್ ಎವರ್ ಯು ವಾಂಟ್ ಟು ಬಿಲೀವ್. ನೀನು ಏನು ಬೇಕು ನಂಬ್ತೀಯೋ ನಂಬಿಕೋ ಅಂತ ವ್ಯಾಜ್ಯವಾಡದೆ ಸುಮ್ಮನೆ ಆಗಿಬಿಡ್ತಾರೆ. ಅಥವಾ ಏನಾದರೂ ತಗೊಳ್ತೀರಾ ತಗೊಂಬಿಡಿ ಎಂಬಂಥ ರೀತಿ, ಎಂಬಂಥ ಮನೋಭಾವನೆ. 9ನೇದಾಗಿ ಕಡೆಯ ತನಕ ಕೋಪಿಸಿಕೊಳ್ಳೇನು. ವಾವ್, ಎಂಥ ಒಂದು ಸಂದೇಶ. ಕಡೆಯವರೆಗೆ ದೇವರು ಕೋಪ ಮಾಡಿಕೊಳ್ಳೋದಿಲ್ಲ ಅಂತೆ. ಒಳ್ಳೆಯದು. ಕಡೆಯ ತನಕ ಕೋಪಿಸಿಕೊಳ್ಳೇನು. ಅದೇ ರೀತಿಯಾಗಿ ದೇವರು ಇನ್ನೊಂದು ಕಡೆ ಕೂಡ ಹೇಳಿದ್ದು ನನಗೆ ನೆನಪಿಗೆ ಬರ್ತದೆ. ಯೆಶಾಯ 54:9ನೇ ವಚನದಲ್ಲಿ, ನಾನು ನಿನ್ನ ಮೇಲೆ ಇನ್ನು ಕೋಪ ಮಾಡುವುದಿಲ್ಲ, ಗದರಿಸುವುದೂ ಇಲ್ಲ. ವಾವ್, ಕಡೆ ತನಕ ಕೋಪಿಸಿಕೊಳ್ಳೇನು ಎಂಬುದಾಗಿ ಹೇಳಿಬಿಟ್ಟು ದೇವರು 10ನೇ ಸಂದೇಶವನ್ನು ಕೊಡ್ತಾರೆ. ಯಾಕೆ ದೇವರು ಕೋಪ ಮಾಡಿಕೊಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಭಾಳ ಚೆನ್ನಾಗಿದೆ. ಆ ಕಾರಣ ನೋಡನ್ರಿ. 16ನೇ ವಚನದ 2ನೇ ಭಾಗ, ಹೀಗೆ ಮಾಡಿದರೆ ಅಂದರೆ ಕಡೆಯವರೆಗೆ ದೇವರು ಕೋಪಿಸಿಕೊಂಡ್ರೆ ಮನುಷ್ಯಾತ್ಮವು, ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದ. ನಾನೇ ಯಾಕೆ ನನ್ನ ಸೃಷ್ಟಿಯನ್ನು ಕುಂದಿಸಬೇಕು? ಹೊಂದಿಸೋದಿಲ್ಲ, ಕೋಪ ಮಾಡಿಕೊಳ್ಳಲ್ಲ ಅಂತ ದೇವರು ಹೇಳ್ತಾರೆ. ಎಷ್ಟು ದೊಡ್ಡ ಮಾತು, ಎಷ್ಟು ಒಳ್ಳೆಯ ಮಾತು ನಮ್ಮ ದೇವರು. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ದೇವರು. ಆಮೇಲೆ ದೇವರು ನಮ್ಮನ್ನು ಶಿಕ್ಷಿಸುವುದಕ್ಕೆ ಕಾರಣ ಕೂಡ ಕೊಡ್ತಾರೆ. ಅದೇಂದರೆ, ನನ್ನ ಜನರು ಲಾಭವನ್ನು ದೋಚಿಕೊಂಡು ಅನ್ಯಾಯವನ್ನು ನಾನು ನೋಡಿ ಕೋಪಗೊಂಡು ಅವರನ್ನು ಹೊಡೆದೆ. ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಯಂದರು ಹೊಡಿತಾರಲ್ವ, ತಿದ್ದುತ್ತಾರಲ್ಲ, ಆ ರೀತಿಯಾಗಿ ನಾನು ಮಾಡಿದೆ. 12ನೇ ಸಂದೇಶ, ಹೌದು, ನಾನು ನನ್ನ ಮುಖ ಮುಚ್ಚಿಕೊಂಡು ರೋಷಭರಿತನಾಗಿದ್ದೆ, ನಿಜ. ಕೋಪ ಮಾಡಿಕೊಂಡಿದ್ದು ನಿಜ, ಹೊಡೆದಿದ್ದು ನಿಜ. ಅವರೋ ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೇ ನಡೆಯುತ್ತಾ ಬಂದಿದ್ದಾರೆ. ಹೊಡೆದ ಮೇಲೆ ಕೂಡ, ದೇವರು ರೋಷ ಮಾಡಿಕೊಂಡ ಮೇಲೆ ಕೂಡ ತಮ್ಮ ಪ್ರಕಾರವಾಗಿ ಮನುಷ್ಯರು ನಡ್ಕೊಂಡ್ರಂತೆ. ಆತನ ಜನರು ಯಾರು? ನನ್ನ ಜನರು. 17ನೇ ವಚನ, ನನ್ನ ಜನರು, ವಿಶ್ವಾಸಿಗಳು, ನಾನು. ಸರಿ, ಅದಕ್ಕೆ ದೇವರ ಪ್ರತಿಕ್ರಿಯೆ ಏನು? 18ನೇ ವಚನದಲ್ಲಿ, ಅವರ ಮಾರ್ಗಗಳನ್ನು ನೋಡಿದ್ದೇನೆ. ಯಾವ ರೀತಿಯಾಗಿ ನನಗೆ ರಿವರ್ಸ್ ಆಗಿ ಹೋದರು, ನನ್ನಿಂದ ದೂರ ಹೋದರು, ನನ್ನಿಂದ ಪೆಟ್ಟು ತಕ್ಕೊಂಡ ಮೇಲೆ ಕೂಡ, ನಾನು ಕೋಪ ಮಾಡಿಕೊಂಡ್ರೂ ಕೂಡ ತಮ್ಮದೇ ಆದ ಮಾರ್ಗದಲ್ಲಿ ಅವರು ನಡ್ಕೊಂಡಿದ್ದನ್ನು ನಾನು ನೋಡಿದ್ದೇನೆ. ಆದ ಕಾರಣ ದೇವರು ಏನು ಮಾಡ್ಬೋದು ಅಂಥವರಿಗೆ? 18ನೇ ವಚನ, ಯೆಶಾಯ 57:18, ಅವರನ್ನು ಸ್ವಸ್ಥ ಮಾಡಿ. ವಾವ್! ದೇವರು ನಮ್ಮ ತಿರುಗಿ ಬೀಳುವಿಕೆ, ನಮ್ಮ ಇಷ್ಟ ಪ್ರಕಾರ ನಡ್ಕೊಂಡಿದ್ದನ್ನೆಲ್ಲ ನೋಡಿಬಿಟ್ಟು ದೇವರಿಗೆ ಹೇಳುವಂಥದ್ದು, ನಾನು ಸ್ವಸ್ಥ ಮಾಡ್ತೇನೆ. ನಿಮಗೆ ಬೇಕಾಗಿರೋದು ಸ್ವಸ್ಥತೆ, ಪೆಟ್ಟಲ್ಲ, ಹೊಡೆಯೋದಲ್ಲ, ನಾನು ಕೋಪ ಮಾಡಿಕೊಳ್ಳೋದಲ್ಲ. ಸ್ವಸ್ಥತೆ, ನಾನೇ ಸ್ವಸ್ಥ ಮಾಡ್ತೇನೆ. ಸ್ವಸ್ಥ ಮಾಡಿ 14ನೇ ಸಂದೇಶ, ಸ್ವಸ್ಥ ಮಾಡಿ. 15ನೇ ಸಂದೇಶ, ನಡೆಸುತ್ತಾ, ನಾನು ನಡೆಸ್ತೇನೆ ನಿಮಗೆ. ಸ್ವಸ್ಥ ಮಾಡಿ ನಿಮ್ಮನ್ನು ನಡೆಸುತ್ತಾ. ಆನಂತರ ದೇವರು ಏನು ಮಾಡ್ತಾರೆ? ಅವರಿಗೆ ಅವರಲ್ಲಿಯೂ ದುಃಖಿತರಿಗೆ, ಕೆಲವರು ದುಃಖ ಪಡುವಂಥವ್ರು ಇರ್ತಾರೆ,
ಆ ರೀತಿಯಾಗಿ ದೇವರ ಏಟು ಬಿದ್ದಾಗ ಅಳುವಂಥವ್ರು, ದುಃಖ ಪಡುವವರಿದ್ದಾರೆ. ಇನ್ನು ಕೆಲವರು ಸ್ವಸ್ಥ ಮಾಡಿದಾಗ ಎಂಥ ಪಾಪಿ ನಾನು, ದೇವರು ನನ್ನ ಮೇಲೆ ಕರುಣಿಸಿ ಸ್ವಸ್ಥ ಮಾಡಿದ್ದಾನಂತ ದುಃಖ ಪಡುವವರಿದ್ದಾರೆ. ಆ ರೀತಿಯಾಗಿ ದುಃಖಿತರಿಗೆ ದೇವರೇನು ಮಾಡ್ತಾರೆ? ಆಧರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಈ ರೀತಿಯಾಗಿ ಹೇಳಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ಪರ್ವತ ಪ್ರಸಂಗದಲ್ಲಿ ಬರ್ತದೆ, ಭಾಳ ನೆನಪಿಗೆ ಬರ್ತಾ ಇದೆ. ಅದು ಸುಪ್ರಸಿದ್ಧವಾದಂಥ ಒಂದು ವಾಕ್ಯ ಭಾಗ. ಅದನ್ನು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡುವಾಗ ಈ ರೀತಿಯಾಗಿ ಒಂದು ಮಾತಿದೆ. 4ನೇ ವಚನದಲ್ಲಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ನೋಡಿದ್ರ, ಅದು ಮೆಸ್ಸಿಯನ ಒಂದು ಸಂದೇಶ. 57ನೇ ಅಧ್ಯಾಯ ಮತ್ತು 18ನೇ ವಚನದಲ್ಲಿ ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥದ್ದನ್ನು ನೋಡ್ತಿದ್ದೇವೆ. 19ನೇ ವಚನ, ದೇವರ 20 ಸಂದೇಶಗಳನ್ನು ನಾವು 57ನೇ ಅಧ್ಯಾಯದಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡ್ತಿದ್ದೇವೆ. ನಾವು ಈಗ ನೋಡುವಂಥ 17ನೇ ಸಂದೇಶ ಏನಂದರೆ, ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡ್ತಾನೆ. ಇಷ್ಟೆಲ್ಲ ದೇವರು ಮಾಡಿದ ಮೇಲೆ, ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ದೇವರು ಹೇಳಿಬಿಟ್ಟು, ವ್ಯಾಜ್ಯ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ ಮೇಲೆ, ಸ್ವಸ್ಥ ಮಾಡಿದ ಮೇಲೆ, ದುಃಖದಲ್ಲಿರುವಂಥವರಿಗೆ ದೇವರು ಆಧರಣೆ ಮಾಡುವಾಗ ನಾವೇನು ಮಾಡ್ತೇವೆ? ಆಟೋಮೆಟಿಕ್ಕಾಗಿ, ಸ್ವಯಂ ನಿಯಂತ್ರಿತವಾಗಿ ಸ್ತೋತ್ರ ಬರುತ್ತೆ. ಅದು ನಮಗೆ ಹಾಗೆ ಬರಲ್ಲ, ಆದರೆ ದೇವರು ಅದನ್ನು ಉಂಟು ಮಾಡ್ತಾನೆ ರೀ. ದೇವರೇ ಸಹಾಯ ಮಾಡಬೇಕು. ದೇವರೇ ಸಹಾಯ ಮಾಡಿ ಸ್ತೋತ್ರ ಮಾಡಲಿಕ್ಕೆ ದೂರದವನಿಗೂ ಏನೋ ಒಂದು ಕ್ಷೇಮ ಕೊಡ್ತಾನಂತೆ. ದೂರದವರಿಗೆ, ಸಮೀಪದವರಿಗೂ, ದೂರದವನಿಗೂ ಏಕವ್ಯಕ್ತಿ ಪರ, ಸಮೀಪವಾದವನಿಗೂ ಈಕ್ವಲ್ ಆಗಿ ದೇವರೇನು ಮಾಡ್ತಾರೆ? ಕ್ಷೇಮವಿರಲಿ, ಸುಕ್ಷೇಮವಿರಲಿ ಎಂಬುದಾಗಿ ಮಾತನ್ನು ಹೇಳ್ತಾರೆ. ಎಂಥ ದೊಡ್ಡ ಮನಸ್ಸು ದೇವರಿಗೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಓದಿಕೊಂಡಾಗ ನನಗೆ ಕೀರ್ತನೆ 103 ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಹೌದು, 10ನೇ ವಚನ, ಕೀರ್ತನೆ 103 10ನೇ ವಚನ, ಆತನು ಅಂದರೆ ದೇವರು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಪಾಪ ಬೇರೆ, ಅಪರಾಧ ಬೇರೆ. ಅಪರಾಧ ಸೀರಿಯಸ್ ಆಗಿರುವುದು. ಅದೇ ಮಾತು ಇಲ್ಲಿ ಯೆಶಾಯ 57ರಲ್ಲಿ ಭಕ್ತನು ಹೇಳ್ತಿದ್ದಾನೆ, ಹೌದು, ನಾನು ಕಡೆ ತನಕ ಕೋಪಿಸಿಕೊಳ್ಳೋದಿಲ್ಲ, ನಾನು ನಿನ್ನ ಮಾರ್ಗ ನೋಡಿದರೂ ನಿಮ್ಗೆ ಸ್ವಸ್ಥ ಮಾಡ್ತೇನೆ, ಕ್ಷೇಮವಿರಲಿ, ಸುಕ್ಷೇಮವಿರಲಿ ಎಂಬುದಾಗಿ ಹೇಳ್ತೇನೆ ಅಂತ ಹೇಳ್ಬಿಟ್ಟು 20ನೇ ಒಂದು ಆಶೀರ್ವಾದ ದೇವರು 19ನೇ ವಚನದಲ್ಲಿ ಕೊಡ್ತಾರೆ. ಅದೇನೆಂದರೆ, ನಾನು ಅವರನ್ನು ಸ್ವಸ್ಥ ಮಾಡುವೆನು, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. ವಾವ್, ದೊಡ್ಡ ಮನಸ್ಸು ದೇವರಿಗೆ. ಹೌದು, ದೇವರು ಆ ಸ್ವಸ್ಥತೆಯನ್ನು ಕ್ರಿಸ್ತನ ಮುಖಾಂತರವಾಗಿ ಮಾಡುವ ಆತನಾಗಿದ್ದಾನೆ. ಕೆಲವು ಸಾರಿ ನಾವು ದೇವರಿಂದ ದೂರ ಹೋಗಿದ್ರು. ದೇವರು ಜವಾಬ್ದಾರಿಕೆಯನ್ನು ತಗೊಳ್ತಾರಂತೆ. ಯಾಕೆ? ದೂರದವನಿಗೂ ಸಮೀಪದವನಿಗೆ. ಕೆಲವು ಸಾರಿ ದೇವರಿಂದ ದೂರ ಹೋಗಿ ತಪ್ಪು ಮಾಡ್ತಾರೆ, ಇನ್ನು ಕೆಲವರು ಸಮೀಪವಾಗಿ ತಪ್ಪು ಮಾಡ್ತಾರೆ. ಇಬ್ಬರಿಗೂ ಕ್ಷೇಮವಿರಲಿ, ಒಂದು ಸುಕ್ಷೇಮವಿರಲಿ, ಎರಡನೇದು
ಸ್ವಸ್ಥ ಮಾಡುವೆನು ಎಂಬುದಾಗಿ ದೇವರು ಹೇಳ್ತಾನೆ. ಆಶ್ಚರ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಗ್ರಂಥ 57ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.